ಬದುಕಿನಲ್ಲಿ ಯಾವುದೇ ಘಟ್ಟದಲ್ಲೂ ನಮ್ಮ ಬಾಹ್ಯ ಸೌಂದರ್ಯಕ್ಕಾಗಬಹುದು, ನಮ್ಮ ಮನಸ್ಸಿನ ಬುದ್ಧಿಶಕ್ತಿಗಾಗ್ಬೋದು, ಜೀವನದಲ್ಲಿ ನಮಗೆ ಸಿಕ್ಕಿರುವಂಥ ಪ್ರೀತಿ ಅಥವಾ ಸ್ನೇಹ ಸಂಬಂಧಗಳಿಗಾಗಬಹುದು, ಅಥವಾ ನಮ್ಮ ಜೀವನದಲ್ಲಿ ನಾವು ಏನು ಸಾಧಿಸಿದ್ದೇವೋ ಅದಕ್ಕೆ ಅಹಂಕಾರ ಪಡಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಯಾವ ಕ್ಷಣದಲ್ಲಿ ನಾವು ಇದರ ಬಗ್ಗೆ ಒಂದು ಪೊಸೆಸಿವ್ನೆಸ್ ಇಟ್ಕೊಂಡು ಅಹಂಕಾರ ಪಡ್ತೇವೋ ಆ ಕ್ಷಣದಲ್ಲಿ ಇದನ್ನೆಲ್ಲ ನಮಗೆ ಕೊಟ್ಟಂತಹ ದೇವರನ್ನು ನಾವು ಮರೀತಾ ಹೋಗ್ತೇವೆ. ಇದನ್ನೆಲ್ಲ ನಮಗೆ ದಯಪಾಲಿಸೋದು ಆ ದೇವರೇ. ಅದು ನಮ್ಮ ಬುದ್ಧಿಶಕ್ತಿ ಆಗಿರಬಹುದು, ನಮಗೆ ಜೀವನದಲ್ಲಿ ಸಿಕ್ಕಂಥ ಪ್ರೀತಿ ವಿಶ್ವಾಸ ಆಗಿರಬಹುದು, ಒಂದು ಒಳ್ಳೆ ಬದುಕಾಗಿರಬಹುದು, ಅಥವಾ ನಮ್ಮ ಬಾಹ್ಯ ಒಂದು ಸೌಂದರ್ಯನೇ ಆಗಿರಬಹುದು. ಇದನ್ನೆಲ್ಲ ಕಾಣದ ಕೈಗಳು ನಮಗೆ ನಿರಂತರವಾಗಿ ಕೊಡ್ತಾ ಹೋಗುತ್ತೆ. ಅದಕ್ಕಾಗಿ ಎಲ್ಲಿಯವರೆಗೆ ನಮಗೆ ಕೃತಜ್ಞತೆ ಇರುತ್ತೋ ಅಲ್ಲಿಯವರೆಗೆ ನಾವು ಅದನ್ನೆಲ್ಲ ಜೀವನದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಯಾವತ್ತು ನಾವು ಆ ಕೃತಜ್ಞತೆಯನ್ನು ಮರೆತು ಇದೆಲ್ಲ ನನ್ನದು ಅಂತ ಅನ್ಕೋತೇವೋ ನಮ್ಮದಲ್ಲದ ಎಲ್ಲವೂ ಕೂಡ ನಮ್ಮ ಕೈ ಬಿಟ್ಟು ಹೋಗುತ್ತೆ, ಮತ್ತು ನಾವು ಏನೂ ಇಲ್ಲದೆ ಉಳಿತೀವಿ. ಹೀಗಾಗಿ ಕೃತಜ್ಞತೆ ಮತ್ತು ವಿನಯ ಇದೆರಡೂ ಕೂಡ ನಮ್ಮನ್ನು ಸದಾ ಕಾಯುವಂಥ ಗುಣಗಳು ಅನ್ನೋದು ನಮಗೆ ನೆನಪಿರಲಿ.